ನಾನೇ ಸರ್ ನಾನು ರೆಕಾರ್ಡ್ ಮಾಡಿಸಲಿಲ್ಲ ಸರ್, ಯಾವ್ದು ಸ್ಪಂದಿಸಿಲ್ಲ ಅವರು, ಯಾವ್ದು ಸ್ಪಂದಿಸಿಲ್ಲ ಸರ್ ಅವರು. ಈಗ ನೀವು ಮೌನಡಿದು ಬಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾರು ಇದು ಮಾಡಿದ್ದಿಲ್ಲ. ಇಲ್ಲ ಹೇಳಿಲ್ಲ, ಇವ್ರು ಏನಂತಂದ್ರು ಅವತ್ತು ಮಾವನಡಿದು ಬಿಟ್ಟೆ ಮಾಡಿ ಅಂತ ಇವ್ರು ಅಂದ್ರು. ಹೌದು ಅಲ್ವಾ? ನೀವ್ ಹೇಳಿದ್ರೆ ಮಾಡ್ತೀವಿ ಅಂತಲ್ಲ, ಬಡಪುರ ದಾರಿಪುರ ಮೂರು ಬಿಟ್ಟು ಮಾಡಿ ಅಂತ ಹೇಳಿದಾಗ ಮಾಡಿ ಸರ್ ಅಂತಂದ್ರೆ ಸರ್ ಮಾವನಡಿ ಬಿಟ್ಟೆ ಮಾಡಿ ಅಂತ ಅವ್ರು ಹೇಳಿದ್ರು ಸಭೆಯಲ್ಲಿ. ಗಾಡಿ ಸರ್ ಬಿಟ್ ಮಾಡಿ ಅಂತ ಅಂದ್ಮೇಲೆ ಅದನ್ನ ಬಿಟ್ಟು ಮಾಡಕ್ಕೆ ನಾವು ರೆಡಿ ಆಗ್ಬೇಕು. ಆಮೇಲೆ ಕೊನೆಗೆ ಇವ್ರು ಇಲ್ಲ ಬಿಡಿ ಸರ್ ಊರ್ ಬರದ್ಬಿಡಿ, ಯಾರು ಕೂದಲ್ ಬೇಡ ಇದ್ದಿರ್ಲಿ ಅಂತ ಹೇಳಿದ್ರು ಇವ್ರು. ಅಲ್ವಾ ಸರ್? ಆಗ ಅದು ಆಕ್ಚುಲಿ ಬಂದು ನಾನು ಹೇಳಿದೆ ನಿಮ್ಗೆ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಎಲ್ಲ ಬಂದಾಯ್ತದೆ ಬ್ಯಾಡ್ರಿ ರೀಟೆಂಡರ್ ಮಾಡ್ರಿ. ನಾನು ಹೇಳಿದೆ ನಿಮ್ಗೆ ಇವೆಲ್ಲ ಸುಮ್ಮನೆ ಗೊಂದಲಗಳಾಗ್ತದೆ, ಬೇಡ. ಈಗ ಬಂಡಪುರದ್ದು ಯಾವ್ಯಾವ ಕೆರೆ ಇದೆ ಉಟ್ಕೊಂಡಿರೋದನ್ನ ನೀವು ಮಾಡಿ ರೀಟೆಂಡರ್ ಮಾಡಿ ಇನ್ನೊಂದ್ಸರಿ ಮೀಟಿಂಗ್ ತಗೋಬೇಕು ಅಂತ ನಾವು ಹೇಳೋ ಅಲ್ವಾ? ಸುಮ್ಮನೆ ಏನ್ ಗೊತ್ತಾ, ಸಾರ್ವಜನಿಕವಾಗಿ ಗೊಂದಲ ಮಾಡ್ಕೊಳ್ಳೋದು ಬೇಡಿ ಸರ್. ಸುಮ್ಮನೆ ಈಗ ಸಂದೀಪ್ ಪ್ರಸ್ತಾಪ ಮಾಡೋರೆ, ಅವರೇ ಅರ್ಜಿಗಳು ಕೊಟ್ಟವ್ರೆ, ಇದು ಮಾಡಬೇಡಿ ಟೆಂಡರ್ ಮಾಡೋಣ ಚಿಕನ್ ಆಗಿರ್ಬೇಕು. ಓಕೆ, ನಾನು ಅರ್ಜಿ ಕೊಟ್ಟಿಲ್ಲ ಸರ್, ಚಿಕನ್ ಆಗಿರ್ಬೇಕು ಸರ್. ಈಗ ಚಿಕನ್ ಆಗಿರ್ಬೇಕು, ನಾವು ಯಾವ್ದೇ ರೀತಿ ಅಂತ ಮೀಟರ್ ಇಟ್ಟಿದ್ದೆ ಯಾರು ಆಗಿಲ್ಲ. ಅದರಿಂದ ಸರ್ ಒಂದು ಕೋಟಿ ಕೊಡ್ತೇನೆ ಮತ್ತೆ ಅಂತಲ್ಲ ಸರ್, ಪ್ರಶ್ನೆಗೆ ಬರ್ತಾ ಇಲ್ಲ ಇಲ್ಲಿ. ಗೌರವ ಇರ್ತದೆ ಸರ್. ನಾನು ಬೇರೆ ವಿಚಾರನೆ ಪ್ರಸ್ತಾಪ ಮಾಡ್ತಾರೆ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಟೆಂಡರ್ ತಗೊಂಡಿದ್ದೀನಿ. ಅಲ್ಲೇನು ಇದೆಲ್ಲ ಪ್ರಸ್ತಾಪ ನೀವು ಮಾಡಿದ್ರಿ, ಸಂದೀಪ್ ಅವ್ರು ಮಾಡಿದ್ರು, ನಮ್ಮ ಗ್ರಾಮದವ್ರು. ಆದ್ರೆ ಪಿಡಿಒ ಸಾಹೇಬರು ಕಾನೂನು ಪ್ರಕಾರ ಕೆರೆ ನಿಮ್ದಾಗಿರ್ಬೋದು, ಪಂಚಾಯತ್ ಸ್ವಲ್ಪ ಸಣ್ಣ ಏನಂದ್ರು ನೀವು ಬುಕ್ ಮಾಡ್ಬೇಕಾದ್ರೆ ಕಾಂಪ್ಲೆಕ್ಸ್ ಯಾಕೆ ಹಾಕಿದ್ರಿ, ನಾವು ಕೊಡ್ಕೊಳ್ತೀವಿ ಅಂತ ಹೇಳಿದ್ರು. ಮಾವನಹಳ್ಳಿ ಬಿಟ್ಟು ನೆಕ್ಸ್ಟ್ ಮೀಟಿಂಗ್ ಮಾಡ್ತಾರೆ, ನೆಕ್ಸ್ಟ್ ಉಳ್ಕೊಂಡಿರೋ ಕರೀರಿ ಮಾವನಹಳ್ಳಿ ಅರ್ಜಿ ಬರೋದ್ರಿಂದ ಮೀಟಿಂಗ್ ಯಾವ್ದು ಇಲ್ಲೂ ಆಗಿಲ್ಲ. ನೀವು ಕ್ರಮಬದ್ಧವಾಗಿ 3 ಜನ ಟೆಂಡರ್ ಪಂಚಾಯತಿಗೆ ಸರ್ ರೈಟ್ಸ್ ಇದೆ. ಯಾವ ಸಂದರ್ಭದಲ್ಲಿ ಗೊಂದಲಾಗ್ತದೆ ಟೆಂಡರ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಕಂಡೀಷನ್ ಅಲ್ಲಿ ಇದೆ. ಈಗ ಕೆರೆಗೆ ನೀರು ಬಿಡಬಾರ್ದು ಕಲಿದೆ ಅಂತ ಅಂದ್ಮೇಲೆ ಮೊದಲ ಮೀಟಿಂಗ್ ರಿಸರ್ವೇಶನ್ ಆಗಿ ಎಲ್ಲಾಗಿರ್ತಾನೆ. ಈಗ ನಾವು ಪ್ರಕ್ರಿಯೆ ಆಳಕ ಮಾಡೋ ಪ್ರಕ್ರಿಯೆ ಹಾಕ್ಬೇಕು. ನೀರು ಬಿಡಬಾರ್ದು ಅಂತ ತೀರ್ಮಾನ ಆಯ್ತಲ್ಲ ಸರ್? ಫಸ್ಟ್ ಮೀಟಿಂಗ್ ಅಲ್ಲ ಆಯ್ತು, ಎರಡನೇ ಮೀಟಿಂಗ್ ಇಲ್ಲ ಇಲ್ಲ, ಯಾವ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಿಲ್ಲ, ಯಾವ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಿಲ್ಲ. ನೀರು ಬಿಡಬಾರ್ದು, ನೀರು ಬಿಡಬೇಕು ಅಂತ ಯಾವ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಿಲ್ಲ. ಟೆಂಡರ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಏನು ಪ್ರಕ್ರಿಯೆ ಮಾಡಬಾರ್ದು ಅಂತ ಹೇಳೋದು. ಇಲ್ಲ ಇಲ್ಲ, ಟೆಂಡರ್ ಆಗೋವರೆಗೂ ಯಾವುದೇ ರೀತಿಯಾದ ಮೀನ್ ಹಿಡಿಯೋದಾಗ್ಲಿ ಮೀನ್ ಬಿಡೋದಾಗ್ಲಿ ಮಾಡಬಾರ್ದು ಅಂತ ಹೇಳಿದ ಅಷ್ಟೇನೆ. ಟೆಂಡರ್ ಆಗೋವರೆಗೂ ಅವತ್ತು ಬಿಡ್ಡನ್ನ ಮುಂಚಿತವಾಗಿ ಕಟ್ಟಿದ್ರೆ ಯಾವ್ದನ್ನ ನೀವು ಸೀಸ್ ಎಲ್ಲ ಬುಕ್ ಮಾಡಿದ್ರೆ ಕೆಲಸ ಮಾಡಿ. ಯಾರು ಬಿಡ್ ಕಟ್ಟೋಟ್ ಆಗಿದೆ ಅವ್ನು ಮಾತ್ರ ನೀವು ಚಾಲನೆ ಮಾಡಿ. ಯಾರು ಬಿಡ್ಡು ಅವತ್ತ ಕಟ್ಟಿರೋ ಸೀಸ್ ಹಾಕ್ಸಿದ್ರೆ ಎಲ್ಲ ಕೆಲಸ ಮಾಡಿ. ನೀವು ಅವತ್ತೇ ಬಿಡ್ ಮಾಡಿದ್ರೆ ಎಲ್ಲ ಹೊಸದಾಗಿ ಎಲ್ಲ ಎಲ್ಲ ಕೆರೆಗೂ ಹೊಸದಾಗಿ ನೀವು ಮೀಟಿಂಗ್ ನೀವು ಮೀಟಿಂಗ್ ಕರಿಬೇಕಾಗಿತ್ತು. ಯಾವಾಗ ಕನ್ನಡ ಬಂದು ಕೆರೆ ವಿಚಾರವಾಗಿ ಅವತ್ತು ಮೀಟಿಂಗ್ ಕರಿಬೇಕಾಗಿತ್ತು, ಅವತ್ತು ಮೀಟಿಂಗ್ ಕರೀಲಿಲ್ಲ ನೀವು.
ಟೆಂಡರ್ ಪ್ರಕ್ರಿಯೆಗೆ ಒಂದು ವಾರ ದಿವಸ ಆದ್ಮೇಲೆ ಮೀಟಿಂಗ್ ಕರೀತೀರಾ? ಯಾವ ದಿವಸ ಕರೀಲಿಲ್ಲ ಸರ್ ಈಗ ಯಾವ ದಿವಸ ಕರೀಲ್ಲ ಸರ್? ಮಾಡಿ ನೀವು ತರಕಾರಿ ಕೊಟ್ಟಿರ್ತಾರೆ ಗ್ರಾಮ ಯಜಮಾನಗಳೆಲ್ಲ ಕೊಟ್ಟಿರ್ತಾರೆ ಗ್ರಾಮ ಯಜಮಾನಗಳೆಲ್ಲ ಕೊಟ್ಟಿರ್ತಾರೆ ಇದನ್ನ ಅರ್ಚಕ ಕೆಲಸ ಮಾಡಿ ಈಗ ಮೀಟಿಂಗ್ ಕರೀತಾರೆ ಅವಾಗ ಕರೆಯಕ್ಕಾಗಲ್ವಾ? ಅವಾಗ ಕರೆಯಕ್ಕಾಗಲಿಲ್ವಾ? ಯಾವಾಗ ತರಕಾರಿ ಗ್ರಾಮ ಯಜಮಾನಗಳೇ ಅರ್ಜಿ ಕೊಟ್ಟರು ಅವಾಗ ನೀವು ಮಾಡ್ತಾ ಇರೋದು ಬಂದ ಮಾಡ್ತಾ ಇಲ್ಲ ಗ್ರಾಮದಲ್ಲಿ ಯಾಕೆ ತೀರ್ಮಾನ ಮಾಡ್ಕೊಡ್ತೀರಾ? ನಾನು ಕ್ಲಿಯರ್ ಕಟ್ ಆಗಿರ್ತೀನಿ ನೋಡಿ ಸರ್. ಒಂದೇ ವಿಚಾರ ಪ್ರಸ್ತಾಪ ಮಾಡ್ತಾ ಇಷ್ಟೇ. ಅವತ್ತು ನಾವು ಹಾಜರಿದ್ವಿ ಮಾಮನಹಳ್ಳಿ ಸದಸ್ಯರಲ್ಲಿ, ನಾನು ರಾಮಕೃಷ್ಣಾಚಾರ್ಯರು ಮತ್ತೆ ನಾವಿಬ್ರು ಹಾಜರಿದ್ವಿ. ಇನ್ನು 3 ಜನ ಹಾಜರಿರ್ಲಿಲ್ಲ. ನಾವು ಅರ್ಜಿ ಬಂದಿದ್ದಾರೆ ಇದ್ರ ವಿಚಾರ ಏನಿದೆ ಅಂತ ಕೇಳಿ ಅದಕ್ಕೆ ಉತ್ತರ ಇಲ್ಲ ಇವ್ರ ಹತ್ರ. ನೆಕ್ಸ್ಟ್ ಎಲ್ಲ ಊರ್ ಕೆರೆಗಳು ಯಾವ್ಯಾವ ಬಿಟ್ಟಿದೆ ಅವೆಲ್ಲ ಹರಾಜು ಮಾಡೋಣ ಅಂತ ಹೇಳಿ ಹರಾಜು ಮಾಡಿಸ್ತಾರೆ. ಹರಾಜು ಆಗ್ತಾರದ ಮಿನಿಮಮ್ ಬಿಟ್ಟಿಗೆ ಇಟ್ಕೊಳ್ಳಿ, ಗ್ರಾಮದ ಯಜಮಾನ ಯಾರಿದ್ದೀರಿ ಅವ್ರ ಹೆಸರು ಮಾಡ್ಕೊಳ್ಳಿ ಅಂತ ನೀವ್ ಹೇಳಿದ್ರಿ. ಸತ್ಯ ಸುಳ್ಳು? ನೀವೇ ಹೇಳಿಲ್ಲ ಸರ್. ಸತ್ಯ ಸುಳ್ಳು? ಚೌಡೇಗೌಡರು ನಮ್ಮ ಗ್ರಾಮದ ಯಜಮಾನ ಈಗ ಇರೋದವ್ರು ಆಯ್ತಾ, ಈಗ ಪ್ರೆಸೆಂಟ್ ಇರೋದು ಚೌಡೇಗೌಡರು. ನಾವೇನ್ ಮಾಡಿದ್ವಿ, ಎಲ್ಲರೂ ತೀರ್ಮಾನ ಮಾಡಿ ಬಿಡ್ ಏನು ಕಾನೂನಾತ್ಮಕವಾಗಿ ಏನು ಬಿಡ್ ಮಾಡಬೇಕು ಆ ರೀತಿ ಬಿಡ್ ಪ್ರಕ್ರಿಯೆಯನ್ನು ಮಾಡಿ ಚೌಡೇಗೌಡರ ಹೆಸರಿಗೆ ನಾವು ಮಾಡಿದ್ವಿ. ಊರು ಗ್ರಾಮದಲ್ಲಿ ಏನಾಗಿದೆ, ನಮ್ಮ ಕೆಲವು ಜನ ಏನ್ ಮಾಡ್ತಾರೆ, ಒಂದ್ ದಿನಕ್ಕೆ 25-30 ಜನ ಕೂಲಿ ಕೆಲಸ ಮಾಡಿ ಜೀವನ ಮಾಡೋದು. ನಮ್ಮೂರವ್ರು ಯಾರು ಅಂತ ಹೇಳಕ್ಕಾಗಲ್ಲ, ನಾವು ನಮ್ಮೂರವ್ರು. ಅವ್ರೇನ್ ಮಾಡ್ತಾರೆ, ಕೂಲಿಗೆ ಹೋಗ್ಬಿಟ್ಟು ಮೀನ್ ಲೇಟ್ ತಿರ್ಬಿಟ್ರು. ಅವ್ರ ಮನೆಯವರೆಲ್ಲ ಬಂದು ಈ ತರ ಯಜಮಾನಿಗೆ ಹೇಳ್ಬಿಟ್ಟು ತೊಂದರೆ ಆಗುತ್ತೆ. ನಾವೇನ್ ಮಾಡಿದ್ವಿ, ಕೆರೆ ಪ್ರಕ್ರಿಯೆ ಆಗ್ಲಿ ಅಮ್ಮ, ನಾವು ಪಂಚಾಯತ್ ರಿಕ್ವೆಸ್ಟ್ ಮಾಡಿ ನಮ್ಮ ಊರೊಟ್ಟಿಗೆ ಉಳಿಸ್ತಿರ್ತೀವಿ, ಮುಂದೆ ನಾವು ಅದನ್ನ ಚಾಪ್ ಮಾಡ್ತೀವಿ, ಅಲ್ಲಿವರೆಗೂ ನಮ್ಗೆ ಯಾವ್ದೇ ರೀತಿ ಇದಿಲ್ಲ, ಸುಮ್ಮನಿರಿ ಅಂತ ಹೇಳಿ ಕರೆದಿದ್ವಿ. ಆಯ್ತು, ಅವತ್ತೊಂದು ದಿನನೇ ಯಾವತ್ತು ನಾಳೆ ನಾಳಿದ್ದು ಡಾಕ್ಯುಮೆಂಟ್ ಆಗೋವರೆಗೂ ಕಾಯಿಲ್ಲ. ನಮ್ಗೆ ನಮ್ಮ ಗ್ರಾಮಸ್ಥರು ಮುಖ್ಯ ಅಂತೇಳಿ ನಾವೇನ್ ಮಾಡ್ತೀವಿ, ಗ್ರಾಮದ ಒಟ್ಟಿಂದ ಊರೊಟ್ಟಿಂದ ಏನ್ ಮಾಡ್ತೀವಿ, ಸಾರಿಗೆ ಹಾಕಿಸ್ತೀವಿ. ಯಾರು ಮೀನು ಹಿಡಿಬಾರ್ದು, ತೊಂದರೆ ಆಗ್ತದೆ, ಮೀನು ಹಿಡಿದವ್ರು ಇಷ್ಟು ದುಡ್ಡು ಆಗುತ್ತೆ, ಮೀನು ಹಿಡ್ಕೊಟ್ಟವ್ರು ಇಷ್ಟು ದುಡ್ಡು ದಂಡ ಕಟ್ಟಬೇಕಾಗುತ್ತೆ ಅಂತೇಳಿ ಇದು ಮಾಡ್ತೀವಿ, ಸಾರಿಗೆ ಹಾಕಿಸ್ತೀವಿ. ಇದ್ರಲ್ಲಿ ಏನ್ ತೊಂದರೆ ಇದೆ ಸರ್ ಬಸವಣ್ಣವ್ರೆ? ಗೊತ್ತಾ ಏನ್ ತೊಂದರೆ? ಇದ್ರಲ್ಲಿ ಯಾರು ಮೀನ್ ಕೊಡ್ತೀವಿ ಅಂತನೋ ಅವತ್ತೇನ್ ಮಾಡಿದ್ರಿ? ಈಗ ಅವ್ರದ್ದು ಅವರೇ ಮಡಿಕೇಳಿ ಸರ್, ಇನ್ನೇನು ಅವಶ್ಯಕತೆ ಇಲ್ಲ. ಯಾರ ಹೆಸರಿಗೂ ರಸೀದಿ ಬೇಡ, ಏನು ಬೇಡ, ಕ್ಲೋಸ್ ಮಾಡಿ ಸರ್. ಯಾವುದೇ ಮುಂದೆ ಇದನ್ನ ಯಾವುದೇ ಕಾರಣಕ್ಕೂ ತಗೊಂಡೋಗಲ್ಲ. ಮುಂದೆ ನೀವೇ ಗ್ರಾಮ ಕೊಡಬೇಕಾಗುತ್ತೆ. ಇಲ್ಲಿ ಪಂಚಾಯತ್ ಸಾಲ ಮಾಡಿರ್ಬೋದು, ಗ್ರಾಮಕ್ಕೊಂದು ಗ್ರಾಮಸ್ಥರು ಬಂದ್ಬಿಟ್ರೆ ಮೇಲೆ ಆಗ್ತದೆ. ಬೇರೆ ಮುಂದಿನ ಯೋಚನೆಗಳ ವ್ಯಕ್ತ ಮಾಡಿ ನಮ್ಮ ಗ್ರಾಮದಲ್ಲಿ ನಾವು ಸದಸ್ಯರು ಹೇಳ್ತಾ ಇದ್ವಿ, ನಾವು ಚೋಡೇಗೌಡರ ಹೆಸರು ಮಾಡಿ ಅದನ್ನ ನಾವು ಗ್ರಾಮಕ್ಕೆ ಉಳಿಸ್ಕೊಂತೀವಿ ಅಂತ ಹೇಳಿದ್ವಿ. ಅದನ್ನ ಹೆಂಗ್ ಇಟ್ಕೋಬೇಕು, ಯಾವ ತರ ನಡಿಬೇಕು ಅಂತ ನಾವು ಮಾಡ್ಬೇಕಂತ ಹೇಳಿದ್ವಿ. ಅವತ್ತು
ಮಾಡ್ಕೊಂಡವ್ರೆ ಸಾಲ ಅಂತ ಅಂದ್ಬಿಟ್ಟು ಡಬಲ್ ಸ್ಟ್ಯಾಂಡ್ ಆಯ್ತು, ನೀವೇ ಮಾತು ತಪ್ಪು ಹೇಳ್ತೀರಾ.